ಲೋಕಸಭಾ ಚುನಾವಣೆ ಹೊಸ್ತಿಲಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ಯಾಲೆನ್ಸ್ ಬಜೆಟ್ ಮಂಡನೆ ಮಾಡಿದೆ. ದಾಖಲೆಯ 15ನೇ ಬಾರಿ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ಸಮುದಾಯವನ್ನ ಗಮನದಲ್ಲಿಟ್ಟುಕೊಂಡು ಲೆಕ್ಕಾಚಾರ ಹಾಕಿದ್ದಾರೆ. ತಮ್ಮ ಬಜೆಟ್ ಮೂಲಕವೇ ಲೋಕಸಭಾ ಸಮರಕ್ಕೆ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಸಿಎಂ ಸಿದ್ದರಾಮಯ್ಯ ಗಟ್ಟಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನ ಟೀಕಿಸಿದ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ಕಲಾಪದಲ್ಲಿ ಬಜೆಟ್ ಮಂಡನೆ ನಂತರ ಮಾತನಾಡಿದ ಅವರು, ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ಸುತ್ತೆ ಅಂತ ಹೇಳಿದ್ರು. ವಸ್ತು ಸ್ಥಿತಿಯನ್ನ ಹೇಳಿದ್ರು ಅವರಿಗೆ ನುಂಗಲಾರದ ತುತ್ತಾಗತ್ತೆ. ಸತ್ಯ ಹೇಳಿದ್ರೆ ಬಿಜೆಪಿಯ ನಾಯಕರಿಗೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ್ರು. ಅವ್ರ ತಲೆಯಲ್ಲಿ ಏನೂ ಇಲ್ಲ, ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ತಲೆ ತುಂಬಾ ರಾಜಕೀಯ ಮಂಜು ಆಗ್ಬಿಟ್ಟದೆ, ರಾಜಕೀಯ ಮಂಜು ಆಗ್ಬಿಟ್ಟದೆ. ಅವ್ರಿಗೆ ಈ ಹೇಗಿದೆ ಅಂತಂದ್ರೆ, ಈ ಕಾಮಾಲೆ ರೋಗದವ್ರಿಗೆ ಕಾಣೋದೆಲ್ಲ ಹಳದಿಯಾಗಿ ಕಾಣಿಸುತ್ತೆ, ಆ ಥರ ಆಗ್ಬಿಟ್ಟದೆ ಅವ್ರಿಗೆ. ಪಾಪ ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗ ನಿಂತೇನೆ. ಆಮೇಲೆ ಪ್ಲಕಾರ್ಡ್ಗಳು ಹಿಡ್ಕೊಂಡ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಇಸ್ ಇಟ್ ಇಂಡಿಕೇಟ್, ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಲ್ವಾ. ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊತ್ತರು ಅಂತ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊತ್ತರು ಅಂತ ಒಂದು ಗಾದೆ ಹಳ್ಳಿನಲ್ಲಿ. ಸತ್ಯ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಪಾಪ, ಸತ್ಯ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ. ಅಲ್ಲಿ ಕೇಳಬೇಕಾಗಿತ್ತು ಪಾರ್ಲಿಮೆಂಟ್ನಲ್ಲಿ. ನಾನು ಇವ್ನು ನೋಡಿದೆ ಟಿವಿನಲ್ಲಿ, ಕೋಲಾರದ MP 5 ವರ್ಷದಲ್ಲಿ ಒಂದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಾರ? ಹೇಳಿ ನೀವೇ. ಅವರು MP ಆಗ್ಲಿಕ್ಕೆ ಲಾಯಕ? ಸಿಎಂ ಸಿದ್ದರಾಮಯ್ಯ ಮಂಡಿಸಿರುವುದು ಜನ ವಿರೋಧಿ ಬಜೆಟ್, ಬಡವರ ವಿರೋಧಿ ಬಜೆಟ್ ಅಂತ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಆರೋಪಿಸಿದ್ರು. ತೀರ್ಥಹಳ್ಳಿಯಲ್ಲಿ ಮಾತನಾಡಿದ ಅವರು, ಬಜೆಟ್ನಲ್ಲಿ ಅನೇಕ ಕಾರ್ಯಕ್ರಮ ಪ್ರಸ್ತಾಪ ಮಾಡಿದ್ದಾರೆ, ಆದರೆ ಅದಕ್ಕೆ ಹಣವನ್ನೇ ಇಟ್ಟಿಲ್ಲ ಅಂತಂದ್ರು. ಜನರನ್ನ ಮರಳು ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಾವುದೇ ಪ್ರಾಮಾಣಿಕ ನಡೆಯಿಲ್ಲ. ಜನರಿಗೆ ಮೋಸ ಮಾಡಿರೋ ಬಜೆಟ್ ಇದಾಗಿದೆ. ಕಳೆದ ಬಾರಿಗಿಂತ ಶೇಕಡ 13ರಷ್ಟು ಬಜೆಟ್ ಹೆಚ್ಚಳವಾಗಿದೆ. ಬಜೆಟ್ ಗಾತ್ರ ಹೆಚ್ಚಳವಾದಾಗ ಏನಾದರೂ ಸಿಗಬಹುದು ಎಂಬ ಕಾತುರತೆ ಜನರಲ್ಲಿರುತ್ತೆ. ಆದರೆ ಈ ಬಜೆಟ್ನಲ್ಲಿ ಏನೂ ಇಲ್ಲ. ಹೆಚ್ಚಿನ ಭಾಗ ಗ್ಯಾರಂಟಿ ಯೋಜನೆಗೆ ವಿನಿಯೋಗಿಸಿದ್ದಾರೆ ಅಂತ ದೂಷಿಸಿದ್ದು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಕೊಂಡಾಡಿರೋ ಬಿಜೆಪಿಯ ಶಾಸಕ ST ಸೋಮಶೇಖರ್ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂ DCMಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತ ಹೇಳಿದರು. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳು ಇದ್ವು. ಬೆಂಗಳೂರಿನಿಂದ ಹೊರಗೆ ಹಾಕೋಕೆ ಕಸ ಸಂಸ್ಕರಣಾ ಘಟಕಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಅಂತ ಹಾಡಿ ಹೊಗಳಿದರು. ಲೋಕಸಮರಕ್ಕೂ ಮುನ್ನವೇ ಬಿಜೆಪಿ ಶಾಸಕ ST ಸೋಮಶೇಖರ್ ನೀಡಿರೋ ಈ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳಿದ್ದು ಅದನ್ನು ಕಂಪ್ಲೀಟ್ ಬೆಂಗಳೂರಿಂದ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಸುಮಾರು 50ರಿಂದ 100 ಎಕರೆ ಹೊರಗಡೆ ಕಸ ಸಂಸ್ಕರಣಾ ಘಟಕ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಭಾಳ ಜನರಿಗೆ ತೊಂದರೆ ಇತ್ತು. ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಎರಡನೇದು, ನಮ್ಮದು 110 ಹಳ್ಳಿ ವ್ಯಾಪ್ತಿಗೆ ಜಾಸ್ತಿ ಬರ್ತದೆ. ಕುಡಿಯುವ ನೀರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಶಾಶ್ವತವಾಗಿ 110 ಹಳ್ಳಿ ವ್ಯಾಪ್ತಿಗೆ ಕಾವೇರಿ 5th ಸ್ಟೇಜ್ ಅದು ಕಂಪ್ಲೀಟ್ ಆದರೆ ನಮ್ಮ ಯಶವಂತಪುರ ಕ್ಷೇತ್ರ 110 ಹಳ್ಳಿಗೆ ಪರ್ಮನೆಂಟಾಗಿ ಕುಡಿಯುವ ನೀರಿನ ಸೋರ್ಸ್ ಮಾಡ್ತೇವೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ರಾಮನಗರ ಜಿಲ್ಲೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡದಿರುವ ಬಗ್ಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, 5 ಗ್ಯಾರಂಟಿ ಯೋಜನೆ ಪೂರೈಸುವುದಕ್ಕೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಕ್ಕಾಕೊಂಡಿದೆ. ಹೀಗಾಗಿ ಬಜೆಟ್ ಬಗ್ಗೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಿದರು. ಕೇವಲ ಇದು ರಾಮನಗರಕ್ಕೆ ಮಾತ್ರ ಸೀಮಿತ ಆಗಿರತಕ್ಕಂಥ ಗೊಂದಲದ ವಿಚಾರ ಅಲ್ಲ.
ಇವತ್ತೇನು 5 ಗ್ಯಾರಂಟಿಗಳನ್ನ ಮುಂದಿಟ್ಟು ಕಳೆದ ಬಾರಿ MLA ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನ ಘೋಷಣೆಯನ್ನು ಏನು ಮಾಡಿದರು, ಇವತ್ತು 5 ಗ್ಯಾರಂಟಿಗಳನ್ನು ಕೂಡ ಇವತ್ತು ಅವ್ರಿಗೆ ಸರಿಯಾಗಿ ಪೂರೈಸಲಿಕ್ಕೆ ಇವತ್ತು ಸರ್ಕಾರದ ಖಜಾನೆಯಲ್ಲಿ ಇವತ್ತು ದುಡ್ಡಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯವನ್ನು ಸಿಲುಕಿಸಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪಕ್ಷ. ಹಾಗಾಗಿ ಇವತ್ತು ನಮ್ಗೆ ಇವತ್ತೇನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ವಿಚಾರ ಏನಲ್ಲ. ರಾಮನಗರದಲ್ಲಿ ಈ ಹಿಂದೆ ಈ ಭಾಗದ ಶಾಸಕರು ಅನುದಾನವನ್ನೇ ತಗೊಂಡು ಬಂದಿದ್ರು. ಅದೇ ಅನುದಾನವನ್ನು ಇಟ್ಕೊಂಡೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಇಲ್ಲಿರ್ತಕ್ಕಂಥ